ದೇವರ ಮೇಲೆ ನಿರೀಕ್ಷಿಸಿ. ಜ್ಞಾನೋಕ್ತಿಗಳು 20:22 ನಾನು ಘೋಷಿಸುತ್ತೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು. ನಾನು ದೇವರನ್ನು ನಿರೀಕ್ಷಿಸಿಕೊಂಡಿರುವಾಗ ದೇವರು ನನ್ನ ಕುಟುಂಬವನ್ನು ಅನಾರೋಗ್ಯ, ಬಡತನ, ಅಕಾಲಿಕ ಮರಣ ಮತ್ತು ಎಲ್ಲ ರೀತಿಯ ವಿಪತ್ತುಗಳಿಂದ ರಕ್ಷಿಸುತ್ತಾನೆ. ಇಂದು ನನ್ನ ಜೀವನದಲ್ಲಿ ಎಲ್ಲ ಅನಾಹುತಗಳು ತಪ್ಪಿ ಹೋಗಿವೆ. ನಾನು ಪ್ರತಿ ತಲೆಮಾರುಗಳಿಂದ ಬಂದ ಭದ್ರಕೋಟೆಯಿಂದ ಬಿಡುಗಡೆ ಹೊಂದಿದ್ದೇನೆ. ನಾನು ತೆರೆದ ಸ್ವರ್ಗದ ಕೆಳಗೆ ನಡೆಯಲು ಇದು ಸಮಯ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಆರಾಧಿಸುವಂಥದ್ದು ನಮಗೆ ಅಭಿಮಾನವಾಗಿದೆ. ನಮ್ಮ ಜೀವಿತದಲ್ಲಿ ದೇವರು ಯಾರಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ದೇವರು ನಮಗಾಗಿ ಏನೆಲ್ಲ ಮಾಡುವವನಾಗಿದ್ದಾನೆ ಎಂಬುವಂಥದ್ದನ್ನು ನೆನೆಸುವುದಾದರೆ, ಸ್ಮರಿಸುವುದಾದರೆ, ಆತನು ನನ್ನಲ್ಲಿ, ನಮ್ಮ ಒಬ್ಬೊಬ್ಬರಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಿಸುವ ದೇವರಾಗಿದ್ದಾನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವ ಮಹಿಮೆಗೂ ಸರ್ವ ಸ್ತುತಿಗಳಿಗೂ ಪಾತ್ರನಾದ ದೇವರನ್ನು ಒಂದೇ ಮನಸ್ಸಿನಿಂದ ಆರಾಧಿಸೋಣ ಪ್ರಿಯರೇ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಆತನ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ, ಆತನ ಚಿತ್ತವು ನಮ್ಮಲ್ಲಿ ನೆರವೇರುವುದಕ್ಕಾಗಿ ಆತನನ್ನು ಸ್ವಾಗತಿಸೋಣ ಪ್ರಿಯರೇ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಆರಾಧನೆ 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 ಆರಾಧನೆ
ಜೀವಿತದಲ್ಲಿ ಆತನೇ ನಮ್ಮ ಜೀವದ ರೊಟ್ಟಿಯಾಗಿದ್ದಾನೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕಲಾರನು. ಆತನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೇ ಮನುಷ್ಯನು ಬದುಕುವವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಆ ಜೀವದ ರೊಟ್ಟಿಯಾದ ಆತನನ್ನು ನಾವು ಬಯಸೋಣವ, ಸ್ವೀಕರಿಸೋಣವ. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ. ಅನುದಿನ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಅನುದಿನ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಆರಾಧನೆ Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to be in the presence of God. ದೇವರ ಸಾನ್ನಿಧ್ಯದಲ್ಲಿರುವಂತದ್ದು ಎಷ್ಟು ಉಲ್ಲಾಸಕರವಾಗಿದೆ. When we are in the presence of God, God's presence will be always there, and God moves, and when we cry out to Him, and He's a God who answers our prayers. ನಾವು ದೇವರ ಪ್ರಸನ್ನತೆಯಲ್ಲಿರುವಾಗ, ದೇವರ ಪ್ರಸನ್ನತೆ ನಮ್ಮನ್ನು ಆವರಿಸಿರುವಾಗ, ನಾವು ಕೂಗಿ ಕರೆಯುವಾಗ ಆತನು ನಮ್ಮನ್ನು ಆವರಿಸಿಕೊಳ್ಳುವವನಾಗಿದ್ದಾನೆ. Even as you're waiting upon the Lord, I'm telling you, get ready. God is going to speak to you, to your situation, to your problem, because He's a God who can answer our prayers, because the word of God is alive and it is active and it is like a double-edged sword. ಆತನ ಸಾನ್ನಿಧ್ಯದಲ್ಲಿ ಕಾಯುತ್ತಾ ಕುಳಿತುಕೊಂಡಿರುವಂತ ನಿಮಗೋಸ್ಕರವಾಗಿ ಆತನು ಮಾತನಾಡುವವನಾಗಿದ್ದಾನೆ. ಆತನ ವಾಕ್ಯವು ಇಬ್ಬಾಯಿ ಕತ್ತಿಯೋ ಪಾದೆಯಲ್ಲಿ ಇರುವಂತದ್ದು. We saw in the old episodes that why Jesus had to come into this world. ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು ಯೇಸು ಕ್ರಿಸ್ತನು ಲೋಕಕ್ಕೆ ಯಾವುದಕ್ಕಾಗಿ ಬರಬೇಕಾಗಿತ್ತು. What was the reason that He left heaven and He came down to this earth? ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂತ ಕಾರಣವಾದರೂ ಏನು? Every year we celebrate the name of Jesus, or the Christmas season. We enjoy the season and the fellowship, but we do not know the reason why Jesus came into this world. ಪ್ರತಿ ವರ್ಷವೂ ನಾವು ಕ್ರಿಸ್ಮಸ್ ಸಮಾರಂಭವನ್ನ ಆಚರಣೆಗಳನ್ನ ಮಾಡುತ್ತೇವೆ, ಕಾರಣವನ್ನ ಅರಿಯದೆ ಕಾಲವನ್ನು ಆನಂದಿಸುವವರಾಗಿದ್ದೇವೆ. Jesus is not only a Christian God. ಯೇಸು ಕ್ರಿಸ್ತನು ಬರೀ ಕ್ರೈಸ್ತರ ದೇವರು ಮಾತ್ರವಲ್ಲ. Jesus is not a Christian leader. ಯೇಸು ಕ್ರಿಸ್ತನು ಕ್ರೈಸ್ತರ ನಾಯಕನಲ್ಲ. Jesus is not a foreign God. ಯೇಸು ಕ್ರಿಸ್ತನು ಒಬ್ಬ ವಿದೇಶಿಯ ದೇವರಲ್ಲ. Jesus never left heaven. He came down to this earth only to save Christians. ಯೇಸು ಕ್ರಿಸ್ತನು ಬರೀ ಕ್ರೈಸ್ತರನ್ನ ರಕ್ಷಣೆ ಮಾರ್ಗಕ್ಕೆ ತರಲಿಕ್ಕಾಗಿ ಪರಲೋಕವನ್ನ ತ್ಯಜಿಸಿ ಭೂಲೋಕಕ್ಕೆ ಬರಲಿಲ್ಲ. Jesus came to save everyone or every mankind on this earth. ಯೇಸು ಕ್ರಿಸ್ತನು ಬಂದಂತ ಉದ್ದೇಶ ಲೋಕದಲ್ಲಿರುವ ಪ್ರತಿ ಮನುಷ್ಯನನ್ನ ರಕ್ಷಿಸಬೇಕು ಎಂಬುದಾಗಿ. You and I have been created by the Lord in His own image
image in his own likeness. ನಾನು ಮತ್ತು ನೀವುಗಳು ಆತನ ಸಾರೂಪ್ಯದಲ್ಲಿ ಆತನ ಆಕಾರ ಹೋಲಿಕೆಗೆ ಅನುಗುಣವಾಗಿ ನಿರ್ಮಿಸಲ್ಪಟ್ಟವರು. I spoke in the last episode that how God created man and the animal together on the same day, but animal was created with the word, but when it came to man, God created man in his own image and in his own likeness. ನಾನು ಕಳೆದ ಸಾರಿ ಹೇಳ್ತಾ ಇದ್ದೆ, ದೇವರು ಪ್ರಾಣಿಗಳನ್ನು ಮತ್ತು ಮನುಷ್ಯನನ್ನು ಒಂದೇ ದಿನದಲ್ಲಿ ನಿರ್ಮಾಣ ಮಾಡಿದನು. ಆತನು ನಿರ್ಮಿಸುವಾಗ ಪ್ರಾಣಿಗಳಿಗೆ ಉಂಟಾಗಲೆಂಬುದಾಗಿ ಹೇಳಿದನು, ಆದರೆ ಮನುಷ್ಯನು ತನ್ನ ಹೋಲಿಕೆಗೂ ಅನುಗುಣವಾಗಿ ಉಂಟಾಗಲೆಂಬುದಾಗಿ ತಾನು ನಿರ್ಮಿಸಿದನು. God loved you and me, that is why we were created in his own image and in his own likeness. ದೇವರು ನನ್ನನ್ನ ನಿಮ್ಮನ್ನ ಪ್ರೀತಿ ಮಾಡುವವನಾಗಿರುವ ಕಾರಣ ಆತನ ಸಾರೂಪ್ಯಕ್ಕೆ ಅನುಗುಣವಾಗಿ ಹೋಲಿಕೆಗೆ ಅನುಗುಣವಾಗಿ ನಾವು ನಿರ್ಮಿಸಲ್ಪಟ್ಟವರಾಗಿದ್ದೇವೆ. The plan of God was that God wanted us to rule the world. God wanted to give all that what was created into our hands, so that we will stand and rule and subdue everything in our life, to be as a blessed people in our life. ದೇವರು ಎಲ್ಲವನ್ನ ನಿರ್ಮಾಣ ಮಾಡಿದ ನಂತರ ಆತನು ನಮ್ಮ ಕೈಗಳಿಗೆ ಅದನ್ನು ಕೊಟ್ಟಂತದ್ದು ನಾವು ಅದನ್ನ ಆಳ್ವಿಕೆ ಮಾಡುವವರಾಗಿ ಇರಬೇಕು ಎನ್ನುವಂತ ಒಂದು ಉದ್ದೇಶದಿಂದಲೇ ಆತನು ನಮ್ಮನ್ನ ನಿರ್ಮಿಸಿ ಎಲ್ಲವನ್ನ ಕೈಗೆ ಕೊಟ್ಟಿದ್ದಾನೆ. God created everything so that man will be fruitful, blessed and multiply in every areas of our life. ದೇವರು ಮನುಷ್ಯನನ್ನ ನಿರ್ಮಿಸಿದ್ದು ಏನಕ್ಕಾಗಿ ಎಂಬುದಾಗಿ ನೋಡುವಾಗ ಆತನು ಅಭಿವೃದ್ಧಿಯಾಗಲಿ, ಆಶೀರ್ವದಿಸಲ್ಪಟ್ಟು ಹೆಚ್ಚಲಿ ಎಂಬುದಾಗಿ ಎಲ್ಲ ವಿಧದಲ್ಲಿ ಆತನನ್ನ ನಿರ್ಮಿಸಿದನು. God had a great plan for man. ದೇವರು ಮನುಷ್ಯರ ಕುರಿತಾಗಿ ಒಂದು ದೊಡ್ಡ ಯೋಜನೆ ಉಳ್ಳವನಾಗಿದ್ದ. The entire universe know that God created Adam and Eve, and we know what Adam and Eve did against God. ದೇವರು ತಾನೇ ಆತನು ಭೂಮಿಯಲ್ಲಿ ಆದಾಮ ಅವಳನ್ನ ನಿರ್ಮಾಣ ಮಾಡಿದ್ದು ಎಲ್ಲರಿಗೂ ಗೊತ್ತು. ಅವರು ದೇವರಿಗೆ ವಿರೋಧವಾಗಿ ಮಾಡಿದ ಕಾರ್ಯವು ಎಲ್ಲರಿಗೂ ಗೊತ್ತು. One thing God told Adam and Eve, don't eat the fruit from the tree of knowledge. ಆದಾಮ ಅವಳಿಗೆ ದೇವರು ಹೇಳಿದ ಮಾತು, ನೀವು ಆ ಮರದ ಹಣ್ಣನ್ನ ತಿನ್ನಬಾರದು ಎಂಬುದಾಗಿ. It was not a difficult task for Adam and Eve. ಅದು ಆದಾಮ ಮತ್ತು ಅವಳಿಗೆ ಬಹಳ ಕಠಿಣವಾದ ಕೆಲಸವೇನಲ್ಲ. But the Satan was waiting to deceive Adam and Eve. ಆದರೆ ಸೈತಾನನು ಕಾಯುತ್ತಾ ಕುಳಿತಿದ್ದಾನೆ ಆದಾಮ ಮತ್ತು ಅವಳನ್ನ ಮರುಳುಗೊಳಿಸಲಿಕ್ಕೆ. Because the Satan did not like Adam and Eve fellowshipping with God. ಆದಾಮ ಮತ್ತು ಅವಳು ದೇವರೊಂದಿಗೆ ಇರುವಂತಹ ಅನ್ಯೋನ್ಯತೆಯನ್ನು ನೋಡಿ ಸೈತಾನನು ಅವನು ಸಂತೋಷವಾಗಿಲ್ಲ. The Bible says that Satan was a great worshipper of God once upon a time. Because of pride he was thrown down unto this earth, and he was waiting, because when God created Adam and Eve, he did not like God fellowshipping with Adam and Eve. He wanted to somehow to break this relationship from God through Adam and Eve. ಮೊದಲು ಸೈತಾನನು ದೇವರನ್ನು ಆರಾಧಿಸುವ ಅತ್ಯುತ್ತಮವಾದ ದೂತನಾಗಿದ್ದನು, ಆದರೆ ಈಗ ಅವನು ದಬ್ಬಲ್ಪಟ್ಟಿದ್ದಾನೆ. ಆದರೆ ಮನುಷ್ಯನಾದ ಆದಾಮಳು ಮತ್ತು ಅವಳು ದೇವರೊಂದಿಗೆ ಅನ್ಯೂನ್ಯವಾಗಿರುವಂತದ್ದನ್ನು ನೋಡುವಾಗ ಅವರು ಅನ್ಯೂನ್ಯವಾಗಿರಬಾರದು ಎಂಬುದಾಗಿ ಅವರನ್ನು ಮರಳುಗೊಳಿಸುತ್ತಾ ಇದ್ದಾನೆ. Every day God used to come into the Garden of Eden to fellowship, and God used to enjoy, and he used to play with Adam and Eve, the Bible says. ಸತ್ಯವೇದ ಹೇಳ್ತದೆ, ಪ್ರತಿ ದಿನವೂ ಆದಾಮ ಮತ್ತು ಅವಳೊಂದಿಗೆ ಬಂದು ದೇವರು ಒಡನಾಟವನ್ನು ಮಾಡುತ್ತಾ ಅವರೊಂದಿಗೆ ಆತನ ಸಮಯವನ್ನು ಕಳೆಯುತ್ತಿದ್ದನು ಎಂಬುದಾಗಿ ನೋಡುತ್ತೇವೆ. God had told Adam and Eve not to eat the fruit from the tree of knowledge. The Satan goes to Eve and he deceives Eve, saying that why don't you eat the fruit from the tree of knowledge? ಜ್ಞಾನ ವೃಕ್ಷದ ಹಣ್ಣನ್ನ ನೀನು ತಿನ್ನಬಾರದು ಎಂಬುದಾಗಿ ದೇವರು ತಾನೇ ಆಜ್ಞೆಯನ್ನ ಹೊರಡಿಸಿದ್ದಾನೆ. ಆದರೆ ಸೈತಾನನು ಬಂದು ನೀನು ಯಾಕೆ ಜ್ಞಾನ ವೃಕ್ಷದ ಹಣ್ಣನ್ನ ತಿನ್ನುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. So the Bible says Satan deceived Eve, saying that you will become like God if you eat the fruit from this tree of knowledge. ಈ ಜ್ಞಾನ ವೃಕ್ಷದ ಹಣ್ಣನ್ನ ನೀನು ತಿನ್ನುವುದಾದರೆ ನೀನು ದೇವರ ಹಾಗೆ ಆಗಿಬಿಡುತ್ತೆ ಎಂಬುದಾಗಿ ಅವನು ಮರಳುಗೊಳಿಸಿದ. So one day they ate the fruit from the tree of knowledge. The Bible says the moment Eve ate and gave it to Adam, both became naked in the sight of God, and they were not able to face God in their lives. ಆ ಜ್ಞಾನ ವೃಕ್ಷದ ಹಣ್ಣನ್ನ ಅವರು ತಿಂದಾಗ ಅವರು ತಕ್ಷಣವೇ ನಗ್ನರಾಗಿದ್ದೇವೆ ಎಂಬುವಂತದ್ದನ್ನು ತಿಳಿದುಕೊಂಡು ಅವರು ಅಡಗಿಕೊಂಡರು ಎಂಬುದಾಗಿ ನೋಡುತ್ತೇವೆ. They lost the divine connection and the fellowship with God because they were not able to face God, because they ate the fruit from the tree of knowledge. ಅವರು ದೇವರೊಂದಿಗೆ ಅನ್ಯೋನ್ಯತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಕಾರಣ ಅವರು ಜೀವ ವೃಕ್ಷದ ಹಣ್ಣನ್ನು ಅವರು ತಿಂದು ಬಿಟ್ಟರು.
They lost every blessings in their life because of one small mistake which they did against God. ದೇವರಿಗೆ ವಿರೋಧವಾಗಿ ಅವರು ಮಾಡಿದ ಒಂದೇ ಒಂದು ಸಣ್ಣ ತಪ್ಪಿನ ನಿಮಿತ್ತ ಅವರು ತಮ್ಮ ಮೇಲೆ ಇದ್ದಂತ ಎಲ್ಲ ಆಶೀರ್ವಾದಗಳನ್ನು ಕಳೆದುಕೊಂಡ್ರು. They lost all the authority which God had given to them, and they became like an ordinary people, and they were unable to face God because they became naked in the sight of God. ದೇವರು ಕೊಟ್ಟಂತ ಎಲ್ಲ ಅಧಿಕಾರವನ್ನು ಅವರು ಕಳೆದುಕೊಂಡವರಾದ ನಂತರ ಸಾಮಾನ್ಯ ಜನರ ಹಾಗೆ ಅವರು ನಗ್ನರಾಗಿ ಹೋಗಿಬಿಟ್ಟರು. That's what happens to us also in our life when we sin against God, when we are in fellowship with God, when we are having a right connection with God, we enjoy all the blessings of God. But when we follow the footstep of Satan, or when we fall into the trap of sin, we become naked in the sight of God. ನಾವು ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುವಾಗ, ದೇವರು ಇಷ್ಟಪಡದೇ ಇರುವಂತ ವಿಚಾರಗಳನ್ನು ಮಾಡುವಾಗ ನಾವು ದೇವರ ದೃಷ್ಟಿಯಲ್ಲಿ ನಾವು ನಗ್ನರಾಗುತ್ತೇವೆ ಮತ್ತು ಸೈತಾನನ ಸುಳಿಯ ಒಳಗೆ ನಾವು ಬಿದ್ದು ಬಿಡುತ್ತೇವೆ. We lose all the authority, the blessings, and all that whatever God has promised to us, everything goes out when we fall into the trap of the Satan. ನಾವು ಏನೆಲ್ಲ ಕಾರ್ಯಗಳನ್ನು ದೇವರಿಗೆ ವಿರೋಧವಾಗಿ ಮಾಡುತ್ತೇವೆಯೋ ಸೈತಾನನು ನಮಗಾಗಿ ಹಾಕಿದ ಸುಳಿಯಲ್ಲಿ ನಾವು ಸಿಕ್ಕಿಕೊಳ್ಳುವವರಾಗುತ್ತೇವೆ. So that is what happened. ಅದೇ ನಡೆದಿದ್ದು. They lost everything and they were being thrown out of the Garden of Eden. ಅವರು ಎಲ್ಲವನ್ನ ಕಳೆದುಕೊಂಡವರಾಗಿ ಅವರನ್ನ ಏದೇನಿನಿಂದ ಹೊರಗಡೆ ಓಡಿಸಲಾಯಿತು. So what I'm trying to tell you is the coming of Christ. This was the root where when they fell into the sin, they were being thrown out of the Garden of Eden, and their life started out of the Garden of Eden. ಇಲ್ಲಿ ನಾವು ನೋಡುವಾಗ ಏದೇನಿನ ವನದಿಂದ ಅವರನ್ನ ಹೊರಗಡೆ ಹಾಕಿದಾಗ ಅವರು ಹೊರಗಡೆ ಬಂದು ಜೀವಿತವನ್ನ ಆರಂಭ ಮಾಡಲಿಕ್ಕೆ ಪ್ರಾರಂಭಿಸಿದರು. ಇಲ್ಲಿ ಕರ್ತನ ಬರುವಿಕೆಗಾಗಿ ಒಂದು ಮಾರ್ಗವನ್ನು ನಾವು ನೋಡುತ್ತೇವೆ. Still God loved Adam and Eve, and he blessed Adam and Eve, and they started multiplying in their lives. ಈಗಲೂ ಕೂಡ ದೇವರು ಆದಾಮ ಅವ್ವಳನ್ನ ಪ್ರೀತಿಸುವವನಾಗಿಯೇ ಇದ್ದಾನೆ, ಅವರನ್ನ ಅಭಿವೃದ್ಧಿ ಮಾಡಿದ್ದಾನೆ. Because of that one sin of Adam, curse, sickness, sin, everything came into this world. ಆ ಆದಾಮನು ಮಾಡಿದಂತ ಆ ಒಂದು ತಪ್ಪಿನ ನಿಮಿತ್ತವಾಗಿ ಪಾಪವು, ಶಾಪವು, ರೋಗಗಳು ಎಲ್ಲವೂ ಲೋಕದ ಮೇಲೆ ಬಂದವು. We see in the Bible all the three of them were cursed. The Satan, Eve, and Adam all were cursed by God because of one disobedience what they did against God. ದೇವರಿಗೆ ವಿರೋಧವಾಗಿ ಅವರು ಮಾಡಿದ ಒಂದೇ ಒಂದು ಅವಿಧೇಯತೆಯ ನಿಮಿತ್ತ ದೇವರು ಪುರುಷನನ್ನು, ಸ್ತ್ರೀಯ ನಂತರ ಸರ್ಪವನ್ನ, ಸೈತಾನನನ್ನು ಕೂಡ ಆತನು ಶಪಿಸಿದನು ಎಂಬುದಾಗಿ ನೋಡುತ್ತೇವೆ. Even today we see those curses are being emphasized, and we see all that whatever God declared it, even today it is been going through, but when we are in Christ, we come out of from all those bondage of curse, and we have been redeemed through the price what Jesus Christ paid for us on the cross of Calvary. ಈಗಲೂ ಕೂಡ ಅನೇಕರು ಆ ಶಾಪಗಳ ಮಧ್ಯದಲ್ಲಿ ಹಾದು ಹೋಗುವವರಾಗಿಯೇ ಇದ್ದಾರೆ. ಆದರೆ ನಮಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯಲ್ಲಿ ಆತನು ಕೊಟ್ಟಂತ ಬೆಲೆಯ ನಿಮಿತ್ತ ಎಲ್ಲ ಶಾಪಗಳು ನಮ್ಮಿಂದ ತೆಗೆದು ಹಾಕಲ್ಪಟ್ಟಿವೆ. So the Bible says it happened, and the generation started from Adam and Eve. ಸತ್ಯವೇದ ಹೇಳ್ತದೆ ಹಾಗಾಯಿತು. ಅದಾದ ನಂತರ ಆದಾಮ ಮತ್ತು ಅವ್ವಳ ಮೂಲಕವಾಗಿ ಒಂದು ಸಂತತಿ ಆರಂಭವಾಯಿತು. So the book of Genesis speaks about so many people, about how God blessed them and how God used them, and God started multiplying them. ಆದಿಕಾಂಡ ಪುಸ್ತಕದಲ್ಲಿ ಹೇಗೆ ಅವರನ್ನ ಆಶೀರ್ವಾದ ಮಾಡಿದನು, ಹೇಗೆ ಅವರನ್ನ ಅಭಿವೃದ್ಧಿ ಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. So it speaks about a man called Joseph, that how they entered the land of Egypt, and how they inherited everything in the land of Egypt. ನಾವು ನೋಡುತ್ತೇವೆ ಯಾಕೋಬನು ಮತ್ತು ಯೋಸೇಫನು ಹೇಗೆ ಅವರು ಹೋಗಿ ಅವರು ತಮ್ಮ ವಾಗ್ದಾನದ ದೇಶವನ್ನು ನೋಡಿದರು ಎಂಬುದಾಗಿ ನೋಡುತ್ತೇವೆ. The people of God multiplied in the land of Egypt. The Bible says they stayed in the land of Egypt for 430 years, not as kings but as slaves, and because they were like slaves for 430 years under the land, in the land of Egypt, under the hands of pharaohs. ಫರೋಹನನ ಕೈ ಕೆಳಗೆ 430 ವರ್ಷಗಳ ಕಾಲ ಅವರು ಜೀತದಾಳುಗಳಾಗಿ ಇದ್ದರು ಎಂಬುದಾಗಿ ನಾವು ನೋಡುತ್ತೇವೆ. God loved the people of Israelites. ದೇವರು ಇಸ್ರಾಯೇಲಿನ ಜನರನ್ನ ಪ್ರೀತಿಸಿದನು. And the Bible says
ಸತ್ಯವೇದ ಹೇಳ್ತದೆ, He heard the cry of the people who were unable to bear the torture what the pharaohs were doing it to the people of Israelites. ಇಸ್ರಾಯೇಲ್ ಜನರಿಗೆ ವಿರೋಧವಾಗಿ ಫರೋಹನನು ಮಾಡುತ್ತಾ ಇದ್ದಂತ ಹಿಂಸೆಯನ್ನ ದೇವರು ಸಹಿಸಲಿಲ್ಲ. So Bible speaks about a man called Moses. God raised him up and he sent Moses in order to deliver them from the land of Egypt, from the land of Egypt to the promised land. ಅಲ್ಲಿ ಐಗುಪ್ತ ದೇಶದಿಂದ ವಾಗ್ದಾನದ ದೇಶಕ್ಕೆ ಇಸ್ರಾಯೇಲರನ್ನ ನಡೆಸುವುದಕ್ಕೋಸ್ಕರವಾಗಿ ದೇವರು ಮೋಶೆ ಎಂಬ ಒಬ್ಬ ಪುರುಷನನ್ನ ಎಬ್ಬಿಸಿ ನೇಮಿಸಿದನು. 430 years they were in the land of Egypt as slaves, but God redeemed them out of the land of Egypt to the promised land by sending Moses, and Moses had to perform and God had to perform so many miracles for more than 10 plagues had to performed in order to release the Israelites from the land of Egypt to the promised land. ಮೋಶೆ 430 ವರ್ಷಗಳ ಕಾಲ ಇಸ್ರಾಯೇಲರು ದಾಸರುಗಳಾಗಿದ್ದಂತವರನ್ನ ಬಿಡುಗಡೆ ಮಾಡಿ ಹೊರಗಡೆ ತರುವುದಕ್ಕೋಸ್ಕರವಾಗಿ ಅನೇಕ ಮಹತ್ತುಗಳನ್ನ ಆತನು ಮಾಡಬೇಕಾಯಿತು, ಅನೇಕ ವಿಧವಾದಂತ ಸೂಚಕ ಕಾರ್ಯಗಳನ್ನ ತೋರಿಸಬೇಕಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. See, in the Bible, in the book of Exodus, God did all these miracles to show that He is a supreme God, He is a mighty God, and He is an almighty God, and He is a powerful God. He can do everything for the people of Israel because of the love and compassion what He had for them. ಇಸ್ರಾಯೇಲರ ಮೇಲೆ ಇದ್ದಂತಹ ಪ್ರೀತಿ ಮತ್ತು ಕರುಣೆಯ ನಿಮಿತ್ತ ಆತನು ತನ್ನ ಸಾರ್ವಭೌಮತ್ವವನ್ನ ತೋರಿಸಿಕೊಳ್ಳುವುದಕ್ಕಾಗಿ ಇಸ್ರಾಯೇಲರನ್ನ ಐಗುಪ್ತದಿಂದ ಬಿಡುಗಡೆ ಮಾಡಿಕೊಂಡು ಬರುವಾಗ ತನ್ನ ಪರಿಪೂರ್ಣವಾದಂತಹ ಆತನ ಮಹತ್ತುಗಳನ್ನು ತೋರಿಸಿದ. Lakhs of people were being led by Moses into the land, to the promised land through the wilderness. ಲಕ್ಷೋಪಲಕ್ಷ ಜನಗಳು ಮೋಶೆಯ ಮೂಲಕವಾಗಿ ಅರಣ್ಯದಿಂದ ವಾಗ್ದಾನದ ದೇಶಕ್ಕೆ ಹೊರಟರು. If you see in the book of Exodus, it speaks about the miracles what God did. God rained manna, God rained quail, God led them in the pillar of cloud and the pillar of fire in the land, in the wilderness to the land, to the promised land. ಆತನು ಅರಣ್ಯದಲ್ಲಿ ಅವರಿಗೋಸ್ಕರವಾಗಿ ಮನ್ನವನ್ನ ಬರಮಾಡಿದ್ದನ್ನು ನೋಡುತ್ತೇವೆ. ಆತನು ಅರಣ್ಯದಲ್ಲಿ ಅವರಿಗೋಸ್ಕರ ಲಾವಕ್ಕಿಯನ್ನು ಬರಮಾಡಿದ್ದನ್ನು ನೋಡುತ್ತೇವೆ. ಆತನು ಅವರಿಗೆ ಹಗಲಿನಲ್ಲಿ ಮೇಘಸ್ತಂಭವಾಗಿ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಇದ್ದದ್ದನ್ನು ನೋಡುತ್ತೇವೆ. God parted the Red Sea for the Israelites to move in between the sea, and God plundered all the pharaohs in the Red Sea, and God made them to cross the Red Sea to enter into the promised land. ಇಸ್ರಾಯೇಲರು ವಾಗ್ದಾನದ ದೇಶಕ್ಕೆ ಹೋಗುವುದಕ್ಕಾಗಿ ಅಡ್ಡವಾಗಿ ನಿಂತ ಕೆಂಪು ಸಮುದ್ರವನ್ನು ವಿಭಾಗಿಸಿ ಇಸ್ರಾಯೇಲರನ್ನ ಫರೋಹನನ ಮುಂದೆಯೇ ದಾಟಿಸುವುದನ್ನು ನೋಡುತ್ತೇವೆ. But the Bible says the Israelites were not content, but they were murmuring and they were talking ill about God. They were not content with the blessings what they were seeing or the amount of miracles what God was doing to them in their lives. ಇಸ್ರಾಯೇಲರಾದರೂ ದೇವರು ಅವರ ಜೀವಿತದಲ್ಲಿ ಮಾಡಿದ ಇಂಥ ಮಾತುಗಳ ಕುರಿತಾಗಿ ದೇವರನ್ನ ನೆನೆಸುವವರಾಗಿರದೆ ದೇವರ ವಿರೋಧವಾಗಿ ಗುಣಗುಟ್ಟುವವರಾಗಿ ಇದ್ದರು ಎಂಬುದಾಗಿ ನೋಡುತ್ತೇವೆ. The Bible says it takes normally 10 days from the land of Egypt to the promised land to reach to the promised land. ಸತ್ಯವೇದ ಆಧಾರದಲ್ಲಿ ನಾವು ನೋಡುವುದಾದ್ರೆ ಐಗುಪ್ತದಿಂದ ಕಾನಾನಿಗೆ ಹೋಗಲಿಕ್ಕೆ 10 ದಿನಗಳ ಪ್ರಯಾಣವೇ ಸಾಕು. But the Bible says God made the Israelites to be in the wilderness for 40 years. ಆದರೆ ದೇವರು ಇಸ್ರಾಯೇಲರನ್ನ ಮರುಭೂಮಿಯಲ್ಲಿ ಸುಮಾರು 40 ವರ್ಷಗಳ ಕಾಲ ನಡೆಸಿದನು. But 40 years the Bible says that even their footwear were not worn out, their dresses were not worn out, and they did not have any kind of sickness in the wilderness. ಅವರು ಆ ಮರುಭೂಮಿಯ ಪ್ರಯಾಣವನ್ನ ಮಾಡಿದಾಗ ಅವರ ಕಾಲಿನ ಕೆರಗಳು ಸವೆಯಲಿಲ್ಲ, ಅವರು ಹಾಕಿಕೊಂಡಿದ್ದ ವಸ್ತ್ರಗಳು ಜೀರ್ಣವಾಗಲಿಲ್ಲ ಎಂಬುದಾಗಿ ನೋಡುತ್ತೇವೆ. Still they murmured against God. ಆದರೂ ಅವರು ದೇವರಿಗೆ ವಿರೋಧವಾಗಿ ಗುಣಗುಟ್ಟಿದರು. But God was not happy with them. ದೇವರು ಅವರ ವಿಷಯದಲ್ಲಿ ಸಂತೋಷ ಪಡಲಿಲ್ಲ. God was trying to show again and again so many miracles for them to believe that the God whom is leading them is a powerful God. ದೇವರು ಪುನಃ ಅವರನ್ನ ನಡೆಸುತ್ತಿರುವಂತ ದೇವರು ಸರ್ವ ಸಾಮರ್ಥ್ಯ ಉಳ್ಳವನೆಂಬುದಾಗಿ ತೋರಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದಾನೆ. But when God loved the people of Israel,
Israelites, he was so happy that he didn't want to destroy them. But the Bible says he gave them 10 commandments to follow what is good and bad, so that they should not walk in that sin in the sight of God. ಇಸ್ರಾಯೇಲರನ್ನ ದೇವರು ಪ್ರೀತಿಸಿದ ಕಾರಣದಿಂದಲೇ ಆತನು ದಶಾಜ್ಞೆಗಳನ್ನ ಅವರಿಗೆ ಕೊಡುತ್ತಾ ಇರುವುದನ್ನು ನೋಡುತ್ತೇವೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಎನ್ನುವುದರ ಅರಿವನ್ನ ಆತನು ಅವರಿಗೆ ಕೊಡುತ್ತಿರುವುದನ್ನು ನೋಡುತ್ತೇವೆ. God is a holy God and he wanted his children to be holy here. ದೇವರು ಪರಿಶುದ್ಧನಾದ ದೇವರಾಗಿದ್ದಾನೆ. ಆತನು ತನ್ನ ಮಕ್ಕಳು ಪರಿಶುದ್ಧರಾಗಿ ಇರಬೇಕೆಂಬುದಾಗಿ ಬಯಸುತ್ತಾನೆ. But still the people of Israelites sinned against God. ಆದರೂ ಕೂಡ ಇಸ್ರಾಯೇಲಿನ ಜನಗಳು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದರು. God gave them 10 commandments. They were not even able to follow the 10 commandments. ದೇವರು ಅವರಿಗೆ ದಶಾಜ್ಞೆಗಳನ್ನು ಕೊಟ್ಟರು, ಆದರೆ ಆ ದಶಾಜ್ಞೆಗಳನ್ನ ಅವರು ಅನುಸರಿಸಲಿಕ್ಕೂ ಕೂಡ ಮನಸ್ಸು ಮಾಡಲಿಲ್ಲ. When they sinned against God, they had to pay the price. ದೇವರಿಗೆ ವಿರೋಧವಾಗಿ ಅವರು ಪಾಪ ಮಾಡುವಾಗ ಅವರು ಅದಕ್ಕೆ ಬೆಲೆ ಕಟ್ಟಲೇಬೇಕು. Because somebody had to die for their sins. ಅವರ ಪಾಪಗಳಿಗಾಗಿ ಯಾರಾದರೂ ಒಬ್ಬರು ಸಾಯಬೇಕಾಗಿತ್ತು. Because the Bible says in Romans 6:23 that the wages of sin is death. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 23ನೇ ವಚನ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ. When we sin against God, we have to pay a price. ನಾವು ದೇವರಿಗೆ ವಿರೋಧವಾಗಿ ಪಾಪ ಮಾಡುವುದಾದರೆ ನಾವು ಬೆಲೆ ಕೊಡಲೇಬೇಕು. Even in this world, when we sin against the government or when we do a murder or any other thing which is not right, we have to pay a price with our life and we have to die. ಈ ಲೋಕದಲ್ಲಿ ಜೀವಿಸುವವರಾಗಿರುವ ನಾವುಗಳು ಸರ್ಕಾರದ ನಿಯಮಕ್ಕೆ ವಿರೋಧವಾಗಿ ಪಾಪ ಮಾಡುವುದಾದರೆ ಅಥವಾ ಕೊಲೆಗೈಯುವುದಾದರೆ ನಿಶ್ಚಯವಾಗಿ ನಾವು ಬೆಲೆಯನ್ನ ಕಟ್ಟಲೇಬೇಕು, ನಾವು ಅನುಭವಿಸಲೇಬೇಕು ಮಾಡಿದ ತಪ್ಪಿಗೆ. But God so loved the world and he loved the people of Israelites. He didn't want them to die because of their sins. ದೇವರು ಲೋಕದ ಮೇಲೆಯೂ ಇಸ್ರಾಯೇಲರ ಮೇಲೆಯೂ ಅತ್ಯಧಿಕವಾದ ಪ್ರೀತಿಯನ್ನಿಟ್ಟು ಅವರು ಮಾಡಿದ ಪಾಪಗಳ ನಿಮಿತ್ತ ಅವರು ಸಾಯಬಾರದು ಎಂಬುದಾಗಿ ಅಂದುಕೊಂಡ. God gave them 10 commandments. ದೇವರು ಅವರಿಗೆ ದಶಾಜ್ಞೆಯನ್ನು ಕೊಟ್ಟ. But they disobeyed the 10 commandments. ಆದರೆ ದೇವರು ಕೊಟ್ಟ ದಶಾಜ್ಞೆಗಳಿಗೆ ಅವರು ಅವಿಧೇಯರಾದರು. They sinned against God again and again. ಅವರು ದೇವರಿಗೆ ವಿರೋಧವಾಗಿ ಮತ್ತೆ ಮತ್ತೆ ಪಾಪ ಮಾಡಿದರು. God said to Moses, ದೇವರು ಮೋಶೆಗೆ ಹೇಳಿದನು, for their sins, ಅವರ ಪಾಪಗಳ ನಿಮಿತ್ತ let them have a substitute animal for them to die for their sins. ಅವರ ಪಾಪಗಳ ನಿಮಿತ್ತ ಪ್ರಾಯಶ್ಚಿತ್ತವಾಗಿ ಬೇರೆಯ ಪ್ರಾಣಿಗಳನ್ನ ತಂದು ಅವರು ಬಲಿ ಅರ್ಪಣೆ ಮಾಡಲಿ ಎಂಬುದಾಗಿ ಮೋಶೆಗೆ ಹೇಳಿದ. So that at least that animal will take the place for their sins and it will die. ಯಾವುದಾದರೂ ಪ್ರಾಣಿಗಳನ್ನ ತರುವುದಾದರೆ ಅವರ ಪಾಪಗಳ ಪ್ರಾಯಶ್ಚಿತ್ತವಾಗಿ ಆ ಪ್ರಾಣಿಗಳು ಸಾಯಲಿ. So that animal will pay the price for their sins. ಆ ಪ್ರಾಣಿಗಳು ಆ ಪಾಪದ ನಿಮಿತ್ತ ಬೆಲೆಯನ್ನ ಒತ್ತುಕೊಳ್ಳಲಿ. So every week they used to bring an animal and they used to lay hands upon the animal and they say, Lord, we have sinned against you and this animal will pay the price for my sins. ಅದಕ್ಕೆ ವಾರಕ್ಕೆ ಒಮ್ಮೆ ಅವರು ಒಂದೊಂದು ಪ್ರಾಣಿಯನ್ನ ತಂದು ಆ ಒಂದು ಪ್ರಾಣಿಯ ಮೇಲೆ ಕೈಗಳನ್ನ ಇಟ್ಟು ಹೇಳ್ತಾ ಇದ್ರು, ದೇವರೇ ನಿನಗೆ ವಿರೋಧವಾಗಿ ನಾವು ತಪ್ಪು ಮಾಡಿದ್ದೇವೆ, ಪಾಪ ಮಾಡಿದ್ದೇವೆ, ಮನ್ನಿಸು, ಇದೋ ನಾವು ಬಲಿ ಅರ್ಪಿಸ್ತೇವೆ ಎಂಬುದಾಗಿ ಅರ್ಪಿಸ್ತಾರೆ. The book of Leviticus speaks about different kinds of sin. What are the animals they need to sacrifice? The Bible says. ಯಾಜಕಕಾಂಡ ಪುಸ್ತಕದಲ್ಲಿ ವಿಭಿನ್ನವಾದ ಪಾಪಗಳಿಗೆ ಬೇರೆ ಬೇರೆ ಪ್ರಾಣಿಗಳನ್ನ ತಂದು ಹೇಗೆ ಅರ್ಪಿಸಬೇಕೆನ್ನುವುದರ ಮಾಹಿತಿಯನ್ನು ಕೊಡ್ತದೆ. Every week they bought an animal, then they sacrificed, their sin increased and their sacrifice also increased, which God was not happy about all those things what was happening. ಪ್ರತಿ ಬಾರಿಯೂ ಅವರು ತಂದು ಪ್ರಾಣಿಗಳನ್ನ ಯಜ್ಞವನ್ನು ಅರ್ಪಿಸುವ ನಂತರ ಪಾಪವೆನ್ನುವಂಥದ್ದು ಅಧಿಕವಾಗುತ್ತಲೇ ಇತ್ತು, ಕಡಿಮೆಯಾಗಲಿಲ್ಲ. Then God said, ನಂತರ ದೇವರು ಹೇಳಿದ್ರು, I love these people of Israelites. ಈ ಇಸ್ರಾಯೇಲ್ ಜನರನ್ನು ನಾನು ಪ್ರೀತಿಸ್ತೇನೆ. I cannot see so much of sinful life and their unholiness. ನಾನು ಈ ವ್ಯಕ್ತಿಗಳು ಪಾಪಮಯವಾಗಿಯೂ ಅಪರಿಶುದ್ಧತೆಯಲ್ಲಿ ಇರುವುದನ್ನು ನೋಡಲಿಕ್ಕಾಗದು. The entire tabernacle was filled with the blood and it was stinged, smell was coming because so much of sacrifices. Again and again they used to sin and again they used to sacrifice the animals. ದೇವದರ್ಶನದ ಗೂಡಾರದ ಸುತ್ತಮುತ್ತಲೂ ಪ್ರಾಣಿಗಳನ್ನ ಬಲಿ ಅರ್ಪಣೆ ಮಾಡಿದ್ದರ ನಿಮಿತ್ತವಾಗಿ ರಕ್ತದ ವಾಸನೆ ತುಂಬಿ ಹೋಗಿತ್ತು. God loved the people of Israelites. ದೇವರು ಇಸ್ರಾಯೇಲ್ ಜನರನ್ನು ಪ್ರೀತಿಸುತ್ತಿದ್ದ. God loved the mankind. ದೇವರು ಮನುಷ್ಯನನ್ನು ಪ್ರೀತಿಸಿದ. God said, ದೇವರು ಹೇಳಿದ,
I am going to make one sacrifice. ನಾನು ಒಂದೇ ಒಂದು ಯಜ್ಞವನ್ನು ಅರ್ಪಿಸ್ಲಿಕ್ಕಾಗಿದ್ದೇನೆ. That is, I am going to send my son onto this earth. ನನ್ನ ಮಗನನ್ನ ಈ ಲೋಕಕ್ಕೆ ಕಳಿಸ್ಲಿಕ್ಕಾಗಿದ್ದೇನೆ. He will shed his blood for their sins. ಈ ಜನಗಳ ಪಾಪಕ್ಕಾಗಿ ಆತನು ತನ್ನ ರಕ್ತವನ್ನು And ಸುರಿಸುತ್ತಾನೆ. through that blood of his life, ಆತನು ಜೀವದ ರಕ್ತದ ಮೂಲಕ every people, mankind will be cleansed. ಲೋಕದಲ್ಲಿರುವ ಸಕಲ ಮನುಷ್ಯರು ಅವರು ರಕ್ಷಣೆ ಹೊಂದುತ್ತಾರೆ. And through that blood their sins will be washed and they will be cleansed, because my son will pay the price for the people's sin. ನನ್ನ ಮಗನು ಜನಗಳ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಬಲಿಯಾಗುವುದರ ನಿಮಿತ್ತ ಜನರ ಪಾಪದ ಬೆಲೆಗೆ ಈಡನ್ನ ಮಗನು ಕೊಡುತ್ತಾನೆ. That's why Jesus left heaven and he came down to this earth as a man. ಅದಕ್ಕಾಗಿ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಮನುಷ್ಯನಾಗಿ ಲೋಕಕ್ಕೆ ಬರುತ್ತಾ ಇದ್ದಾನೆ. Nobody on this earth ever said that I have died for your sins. ಲೋಕದಲ್ಲಿರುವ ಯಾರು ಕೂಡ ಹೇಳಲಿಲ್ಲ ನಿನ್ನ ಪಾಪಗಳಿಗಾಗಿ ನಾನು ಸತ್ತಿದ್ದೇನೆಂಬುದಾಗಿ. Nobody on this earth ever came onto this earth and said I have left heaven and came down to this earth as a man and to save every mankind. ಸಕಲ ಮನುಷ್ಯನ ರಕ್ಷಣೆ ಮಾಡಲಿಕ್ಕಾಗಿ ಪರಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಬಂದಿದ್ದೇನೆಂಬುದಾಗಿ ಯಾರು ಹೇಳಲಿಲ್ಲ. Nobody on this earth ever said that I have died for your sins and I have shed my blood for your sins. ನಿಮ್ಮ ಪಾಪಗಳ ನಿಮಿತ್ತವಾಗಿ ನಾನು ಸತ್ತಿದ್ದೇನೆ, ನಿಮ್ಮ ಪಾಪಗಳ ನಿಮಿತ್ತವಾಗಿ ನಾನು ಪ್ರಾಯಶ್ಚಿತ್ತವಾಗಿದ್ದೇನೆ ಎಂಬುದಾಗಿ ಯಾರು ಹೇಳಲಿಲ್ಲ. Nobody on this earth ever said if you believe in me you will ever have an eternal life. ಈ ಲೋಕದಲ್ಲಿ ಯಾರು ಕೂಡ ಹೇಳಲಿಲ್ಲ ನೀನು ನನ್ನನ್ನು ನಂಬುವುದಾದರೆ ನಿಮಗೆ ನಿತ್ಯ ಜೀವ ಉಂಟಾಗ್ತದೆ ಎಂಬುದಾಗಿ. Nobody on this earth ever said if you call on my name you will be saved. ಈ ಲೋಕದಲ್ಲಿ ಬೇರೆ ಯಾರು ಹೇಳಲಿಲ್ಲ ನೀವು ನನ್ನ ಹೆಸರನ್ನ ಕೂಗಿ ಕರೆಯಿರಿ ನೀವು ರಕ್ಷಣೆ ಹೊಂದುವಿರಿ ಎಂಬುದಾಗಿ. But Jesus, the Son of the living God, he left heaven, he came down to this earth and he did all these good things. He died, he was buried. On the third day God rose him again, and today you and I, if we call upon the name of Jesus, we will all be saved. ಯೇಸು ಕ್ರಿಸ್ತನು ತಾನೇ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಆತನು ನಮಗೋಸ್ಕರವಾಗಿ ಶ್ರಮೆಗಳನ್ನು ಅನುಭವಿಸಿ ಸತ್ತ ನಂತರ ಈಗ ನಾವುಗಳು ಆತನ ಹೆಸರಿನ ನಿಮಿತ್ತ ರಕ್ಷಣೆ ಹೊಂದುವ ಹಾಗೆ ಮಾಡಿದ್ದಾನೆ. Jesus paid the perfect price, and through the blood of Jesus all our sins have been cleansed. The moment we believe in him, we have an eternal life through Christ Jesus. ಯೇಸು ಕ್ರಿಸ್ತನು ಎಲ್ಲ ಬೆಲೆಯನ್ನ ಕೊಟ್ಟು ತೀರಿಸಿದ್ದಾನೆ. ನಾವು ಆತನ ಹೆಸರನ್ನ ಕೂಗಿ ಕರೆಯುವಾಗಲೇ ಆತನು ಎಲ್ಲವನ್ನ ನಮಗಾಗಿ ಮಾಡುವವನಾಗಿದ್ದಾನೆ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. He is the Savior and he is an almighty God. That is why we believe in him, and he came into this world to save you and me from all our unrighteousness. ಅದಕ್ಕೋಸ್ಕರವಾಗಿ ಆತನು ನನಗೋಸ್ಕರ ನಿಮಗೋಸ್ಕರವಾಗಿ ಬಂದಿದ್ದಾನೆ, ನನ್ನ ನಿಮ್ಮ ಅನೀತಿಗಳಿಂದ ನಮ್ಮನ್ನು ತಪ್ಪಿಸಿ ಪಾರು ಮಾಡಲಿಕ್ಕಾಗಿ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for your favor, for the sacrifice, for what you did for us on the cross of Calvary. ದೇವರೇ, ನೀನು ತೋರಿಸಿದಂತ ದಯೆಗೂ ಕಲ್ವಾರಿಯ ಶಿಲುಬೆಯಲ್ಲಿ ನೀನು ತೋರಿಸಿದಂತ ನಿನ್ನ ಆ ಯಜ್ಞವನ್ನ ನೆನಪು ಮಾಡಿಕೊಂಡು ವಂದಿಸ್ತೇವೆ. You died for my sins. ನನ್ನ ಪಾಪಗಳಿಗಾಗಿ ನೀನು ಸತ್ತೆ. You were buried for my sins. ನನ್ನ ಪಾಪಗಳಿಗಾಗಿ ನೀನು ಹೂಣಲ್ಪಟ್ಟೆ. And on the third day God rose you again. You are alive, O God. ಮೂರನೆಯ ದಿನದಲ್ಲಿ ದೇವರು ನಿನ್ನನ್ನು ಪುನರುತ್ಥಾನಗೊಳಿಸಿದ ಕಾರಣ ನೀನು ನಮ್ಮ ಮಧ್ಯದಲ್ಲಿ ಜೀವಂತನಾಗಿದ್ದೀಯ. I believe in your resurrection power. I believe in you, Jesus. Come into my life. ಯೇಸುವೇ, ನಿನ್ನ ಪುನರುತ್ಥಾನದ ಮಹಿಮೆಯನ್ನು ನಾನು ನಂಬುತ್ತೇನೆ. ನನ್ನ ಜೀವಿತದ ಒಳಗಡೆ ನೀನು ಬಾ ಸ್ವಾಮಿ. In Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. Amen. ಆಮೆನ್. If you have said this prayer right now, ಈಗ ನೀವು ಈ ಪ್ರಾರ್ಥನೆಯನ್ನು ಹೇಳಿರುವುದಾದರೆ you are a child of God. ನೀನು ದೇವರ ಮಗುವಾಗುತ್ತಿ. God bless you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.